ಈ ನಡುವೆ ದರ್ಶನ್ ಏನು ಹೇಳ್ತಾರೆ, ಕೋರ್ಟ್ಗೆ ಹೈಕೋರ್ಟ್ಗೆ ಹೋಗ್ತಾರೆ. ಸರ್ ನನಗೆ ಇಲ್ಲಿ ಫುಡ್ ಸರಿ ಆಗ್ತಾ ಇಲ್ಲ, ಊಟ ಸರಿ ಆಗ್ತಾ ಇಲ್ಲ, ನನಗೆ ಏನು ಯಾಕೆ ಊಟ ಸರಿ ಆಗ್ತಿಲ್ಲ, ಜೈಲು ಊಟ ಸರಿ ಇಲ್ಲ ಸರ್, ಫುಡ್ ಪಾಯ್ಸನಿಂಗ್ ಆಗ್ತಾಯಿದೆ, ಹೊಟ್ಟೆ ತೊಳಸ್ದಂಗೆ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ, ವಾಂತಿ ಬರುತ್ತೆ, ನನಗೆ ತಿನ್ನೋಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಚೇಂಜ್ ಮಾಡಿ, ನನಗೆ ಮನೆ ಊಟ ಕೊಡಿ, ಈ ಥರ ಕೇಳೋದಕ್ಕೆ ರೈಟ್ಸ್ ಇದೆ. ಆದರೆ ಕಾನೂನು ಎಷ್ಟು ಬಲಿಷ್ಠವಾಗಿದೆ ನೋಡಿ, ಜೈಲಲ್ಲಿರೋ ದರ್ಶನ್ಗೆ ಫುಡ್ ಪಾಯ್ಸನ್ ಆಗಿದೆ ಅಂತೆ, ಇದನ್ನು ಅವ್ರು ಹೇಳೋದು. ಇದೇ ಕಾರಣಕ್ಕೆ ದರ್ಶನ್ ಮನೆ ಊಟಕ್ಕಾಗಿ ಅಂಗಲಾಗ್ತಾ ಇದ್ದಾರೆ. ಹಾಗಾದರೆ ಜೈಲಿನ ಊಟ ಅಷ್ಟು ಖರಾಬಾಗಿದೆಯಾ? ಕೋರ್ಟ್ ಕೇಳುತ್ತೆ, ಏನು ರೀ ಕೆಟ್ಟ ಊಟ ಕೊಡ್ತಾ ಇದ್ದೀರಾ ಪೇಷಂಟ್ಗೆ, ಇದು ಕೈದಿಗಳಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆ ಅಂತ ಏನು ರೀ ಅಂತ ಕೇಳಿದಾಗ ಮಹಾಸ್ವಾಮಿಗಳೇ ಇಲ್ಲ, ನಮ್ಮ ರಿಪೋರ್ಟ್ ನೋಡಿ, ನೀವು ನೋಡಿ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 1 ತಿಂಗಳಾಗ್ತಾ ಬರ್ತಾ ಇದೆ. ನಾನ್ ವೆಜ್ ಪ್ರಿಯ ದಾಸನಿಗೆ ಅದ್ಯಾಕೋ ಜೈಲೂಟ ಸೇರ್ತಾ ಇಲ್ವಂತೆ. ಅಷ್ಟೇ ಅಲ್ಲ, ಜೈಲೂಟದಿಂದ ಕಾಟೇರನಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆಯಂತೆ. ಇದೇ ಕಾರಣಕ್ಕೆ ಜಗ್ಗುದಾದ ಮನೆ ಊಟಕ್ಕಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ದರ್ಶನ್ಗೆ ಸಿಗಲಿಲ್ಲ ಮನೆ ಊಟ ಭಾಗ್ಯ. ಹೈಕೋರ್ಟ್ನಲ್ಲಿ ನಿನ್ನೆ ದರ್ಶನ್ ಮನೆ ಊಟಕ್ಕಾಗಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಯಿತು. ಈ ವೇಳೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಜೈಲೂಟ ತಿಂದ್ರೆ ಆಗತ್ತಾ ಫುಡ್ ಪಾಯ್ಸನ್? ಅಷ್ಟಕ್ಕೂ ಜೈಲೂಟ ತಿಂದ್ರೆ ಫುಡ್ ಪಾಯ್ಸನ್ ಆಗತ್ತಾ? ಜೈಲಿನ ಊಟದ ಗುಣಮಟ್ಟದ ಬಗ್ಗೆ ಜೈಲಧಿಕಾರಿಗಳು ಕೊಟ್ಟ ರಿಪೋರ್ಟ್ ಏನು ಅಂತ ತೋರಿಸ್ತೀವಿ ನೋಡಿ. ಜೈಲೂಟ ಯಾವುದೇ ಕಾರಣಕ್ಕೂ ವ್ಯಕ್ತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ಲ ಅಂತ ಜೈಲಿನ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ಜೈಲೂಟ ಉತ್ತಮವಾಗಿದೆ ಅಂತ ಸೆಂಟ್ರಲ್ ಫುಡ್ ಟೆಕ್ನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ಬಿರುದು ಬಂದಿದೆ. ಅಷ್ಟೇ ಅಲ್ಲ, 4 ಸ್ಟಾರ್ ಕೂಡ ಕೊಟ್ಟಿದೆ. ಇನ್ನು ಜೈಲಿನಲ್ಲಿ ಊಟವನ್ನ ತಯಾರಿಸುವ ಸಜಾಬಂದಿ ಕೈದಿಗಳು ಇದೇ ಇನ್ಸ್ಟಿಟ್ಯೂಟ್ನಿಂದಲೇ ತರಬೇತಿ ಪಡೆದಿದ್ದಾರೆ. ಊಟವನ್ನ ತಯಾರಿಸೋ ಈ 50 ಮಂದಿಗೆ ವಾರಕ್ಕೊಮ್ಮೆ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ. ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಮಾತ್ರ ಅಡುಗೆ ಮಾಡೋದಕ್ಕೆ ಅವಕಾಶ ನೀಡಲಾಗುತ್ತೆ. ಈಗಿರುವ ತಂಡ ಕಳೆದ 6 ವರ್ಷಗಳಿಂದ ಅಡುಗೆ ತಯಾರಿಸ್ತಾ ಇದೆ. ಇದುವರೆಗೂ ಜೈಲೂಟದಿಂದ ಆರೋಗ್ಯದ ಸಮಸ್ಯೆ ಆಗಿರುವ ಬಗ್ಗೆ ವರದಿಯೇ ಆಗಿಲ್ಲ. ಇನ್ನು ಕಾರಾಗೃಹಗಳಿಗೆ ಆಹಾರ ಪದಾರ್ಥ ಪೂರೈಕೆಗೆ ಪ್ರತಿ ವರ್ಷ ರಾಜ್ಯದ ಪ್ರಮುಖ ವರ್ತಕರನ್ನ ಕರೆಸಿ ಟೆಂಡರ್ ಪ್ರಕ್ರಿಯೆ ನಡೆಸಲಾಗುತ್ತೆ. ಇಷ್ಟಾದರೂ ನಮ್ಮ ದಾಸನಿಗೆ ಜೈಲೂಟದಿಂದ ಫುಡ್ ಪಾಯ್ಸನ್ ಆಗಿರೋದು ಅದೆಷ್ಟು ಸತ್ಯನೋ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕೊಲೆ ಪ್ರಕರಣ ಎಲ್ಲ ಆದಾಗ ಒಂದು 164 ಹೇಳಿಕೆ ಅಂತಿರುತ್ತೆ, ಅದಕ್ಕೆ ಒಂದು ಕಾನೂನಿನ ಒಂದು ಕ್ರಮ ಸಂಖ್ಯೆ ಅದು. ಆ ಹೇಳಿಕೆ ಭಾಳ ಮಹತ್ವ ಪಡ್ಕೊಳ್ಳುತ್ತೆ. ಅಂದರೆ ಪ್ರತ್ಯಕ್ಷದರ್ಶಿಗಳು, ಭಾಳ ಹತ್ತಿರದವರು, ಇವರೆಲ್ಲ ಹೇಳಿದಂಥ ಹೇಳಿಕೆಗಳು. ಅಂದರೆ ಅವರಿಗೆ ಈ ಘಟನೆ ಏನು ಹಿನ್ನೆಲೆ ಗೊತ್ತಿರೋದಿಲ್ಲ, ಡೈರೆಕ್ಟಾಗಿ ಹೇಳಿರ್ತಾರೆ ಅವರು. ಆಮೇಲೆ ಅಲ್ಲಿ ಒಮ್ಮೆ ಹೇಳಿಕೆ ಕೊಟ್ಟ ನಂತರ ಕೋರ್ಟ್ ಏನು ಹೇಳುತ್ತೆ, ಪೊಲೀಸರು ಇಲ್ಲದೇ ಇರುವಾಗ ಮತ್ತೊಮ್ಮೆ ಕರೆಯುತ್ತೆ, ನೋಡಪ್ಪ ನಿನಗೆ ಯಾರಾದರೂ ಫೋರ್ಸ್ ಮಾಡಿದ್ರಾ, ಮತ್ತೊಂದು ಮಾಡಿದ್ರಾ, ಹಿಂಗೆಲ್ಲ ಕೇಳುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ದರ್ಶನ್ನ ಕೆಲವು ಕೆಲಸಗಾರರು ಇರ್ತಾರೆ, ಅವ್ರ ಹತ್ರ ಅವ್ರಿಗೇನು ಗೊತ್ತಿರೋದಿಲ್ಲ. ದರ್ಶನ್ ಯಾವಾಗ ಬಂದಿದ್ರು, ಮೊನ್ನೆ ಬೆಳಗ್ಗೆ ಬಂದರು, ಏನು ತಿಂಡಿ ತಿಂದರು, ತಿಂಡಿ ಇಲ್ಲ ಜ್ಯೂಸ್ ಮಾತ್ರ ಕುಡಿದ್ರು, ಆಮೇಲೆ ಎಲ್ಲಿಗೋದ್ರು, ಆಮೇಲೆ ಗೊತ್ತಿಲ್ಲ, ಕಾರಲ್ಲಿ ಹೋದ್ರಾ, ಇಲ್ಲ ಕಾರಲ್ಲಲ್ಲ ಯಾರೋ ಫ್ರೆಂಡ್ ಬಂದು ಅವ್ರ ಈ ಥರದ ಹೇಳಿಕೆ ಗೊತ್ತಾಯ್ತಲ್ಲ. ಸೊ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅದು. ರೇಣುಕಾಸ್ವಾಮಿ ಕೊಲೆ ಕೇಸ್ ನಟ ದರ್ಶನ್ಗೆ ಕಾನೂನಿನ ಕುಣಿಕೆಗೆ ಇನ್ನಷ್ಟು ಹತ್ತಿರ ಆಗ್ತಾ ಇದೆ. ಪರಮಾಪ್ತರೇ ಯಜಮಾನನಿಗೆ ಗುಂಡಿ ತೋಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಗುಂಡಿ ತೋಡ್ತಾ ಇದ್ದಾರೆ ಅಂತಂದರೆ ಅವ್ರ ಪಾಪ ಗೊತ್ತಿರೋದಿಲ್ಲ, ಅವರು ಸತ್ಯವನ್ನು ಹೇಳಿರ್ತಾರೆ. ಆ ಸತ್ಯ ಇವರಿಗೆ ತೊಂದರೆಯಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಹೇಗೆ? ಸ್ಟೋರಿ ನೋಡಿ. ನಟ ದರ್ಶನ್ಗೆ ಕಂಟಕ ತಂದ್ರ ಅತ್ಯಾಪ್ತರು. ತಮ್ಮಲ್ಲೇ ಕೆಲಸಕ್ಕಿದ್ದವರಿಂದಲೇ 164 ಹೇಳಿಕೆ.
ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ ಜೈಲಿಗೆ ಸೇರಿ ಇಂದಿಗೆ ಬರೋಬ್ಬರಿ 1 ತಿಂಗಳಾಯಿತು. ದಿನೇ ದಿನೇ ಡೆವಿಲ್ಗೆ ಕಾನೂನಿನ ಕುಣಿಕೆ ಹತ್ತಿರವಾಗುತ್ತಿದೆ. ಕೊಲೆ ಸಂದರ್ಭದಲ್ಲಿದ್ದ ಸ್ನೇಹಿತರು, ಮನೆ ಕೆಲಸದವರು ದರ್ಶನ್ ವಿರುದ್ಧ ಸಾಲು ಸಾಲು ಸಾಕ್ಷಿಗಳಾಗಿದ್ದಾರೆ. ದರ್ಶನ್ ಸಂಬಳ ನೀಡುವವರೇ ಈಗ ದರ್ಶನ್ ವಿರುದ್ಧ ಸಾಕ್ಷಿಯಾಗಿದ್ದಾರೆ. ಇದರ ಮಧ್ಯೆ ಪೊಲೀಸರು ಸಾಕ್ಷಿಯೇನೋ ದಾಖಲಿಸಿದ್ದಾರೆ. ಆದರೆ ಸಂಬಳ ಕೊಟ್ಟ ದಣಿಯ ವಿರುದ್ಧ ಸಾಕ್ಷಿ ಹೇಳಲು ಉಲ್ಟಾ ಹೊಡೆಯುತ್ತಾರಾ ಎಂಬ ಅನುಮಾನದಲ್ಲಿ ಕಾಮಾಕ್ಷಿಪಾಳ್ಯ ಖಾಕಿ ಪಡೆ ಎಲ್ಲರಿಂದಲೂ 164 ಹೇಳಿಕೆ ದಾಖಲು ಮಾಡಿದೆಯಂತೆ. ಬಾಬುಲ್ ಖಾನ್ ಮನೆ ಕೆಲಸದವ, ಸುಶೀಲಮ್ಮ ಮನೆ ಕೆಲಸದಾಕೆ, ಅಮೀರ್ ಖಾನ್ ಮನೆ ಕೆಲಸದವ, ಮ್ಯಾನೇಜರ್, ಹಣಕಾಸು ವ್ಯವಹಾರ, ಕಾಸ್ಟ್ಯೂಮ್ ಡಿಸೈನರ್, ದರ್ಶನ್ PA. ಇವರೆಲ್ಲರೂ ತನಿಖಾ ಕಾಲದಲ್ಲಿ ಉಲ್ಟಾ ಆಗಬಾರದು ಎಂದು ಎಲ್ಲರಿಗೂ CRPC 164 ಹೇಳಿಕೆ ದಾಖಲಿಸಿದ್ದಾರೆ. ಇಷ್ಟಲ್ಲದೆ ಯಾವುದೇ ಒಂದು ಸಾಕ್ಷಿಯು ದರ್ಶನ್ ಪರ ನಿಲ್ಲದಂತೆ ಎಲ್ಲ ವಿಟ್ನೆಸ್ಗಳನ್ನು ಪೊಲೀಸರು ಪಕ್ಕಾ ಮಾಡಿಕೊಂಡಿದ್ದಾರೆ. ಕ್ರೈಮ್ ಬ್ಯೂರೋ, ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಪೊಲೀಸರು ಹೆಂಗೆ ತನಿಖೆ ಮಾಡ್ತಾರೆ, ಯಾವ ಟೈಮಿಂಗ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಮಾಹಿತಿಗಳು ಸಿಗೋದು ಯಾವಾಗ ನೋಡಿ. ರೇಣುಕಾಸ್ವಾಮಿ ಸತ್ತಿದ್ದು 6:30ಯಿಂದ 7 ಗಂಟೆ. ಸತ್ತ ನಂತರ ಏನು ಮಾಡಿದರು? ಸತ್ತ ನಂತರ 6:30ಯಿಂದ 12 ಗಂಟೆ ತನಕ, 6:30ಯಿಂದ 7 ಸತ್ತದ್ದು. ಆಮೇಲೆ ಏನು ಮಾಡಿದ್ರು ಇವರೆಲ್ಲ? ಅದು ಇಂಪಾರ್ಟೆಂಟ್ ಆಗುತ್ತೆ. ಆ 5 ಗಂಟೆ ರಹಸ್ಯ 7, 8, 9, 10, 11, 12, 7ರಿಂದ ಶುರು ಆಗುತ್ತೆ. ಸತ್ತ ನಂತರ ಶುರು ಆಗುತ್ತೆ. ಸಂಜೆ 7 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಸತ್ತ ನಂತರ ಇವನೇನು ಮಾಡ್ದ, ಇವನೆಲ್ಗೋದ, ಅವನೆಲ್ಗೋದ, ಯಾರಿಗೆ ಫೋನ್ ಮಾಡ್ದ, ಏನು ಮಾತಾಡ್ದ, ಏನು ಕ್ಲೀನ್ ಮಾಡ್ದ, ಏನು ಎಲ್ಲ ಇದು ಮಾಡ್ದ, ಹೆಣ ಎತ್ಕೊಂಡು ಹೋದ, ಇದೆಲ್ಲ ಆ ಸಮಯವನ್ನು ಪ್ರೈಮ್ ಟೈಮ್ ಅಂತ ಉಲ್ಲೇಖ ಮಾಡುತ್ತೆ ಖಾಕಿ. ಆ ಪೊಲೀಸರ ತನಿಖೆಯ ಟೈಮನ್ನು ಗೋಲ್ಡನ್ ಟೈಮ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್. ನಿನ್ನೆ ಏನು ಮಾಡಿದರು ದರ್ಶನ್, ಮರುದಿವಸ ಏನು ಮಾಡಿದರು ಅನ್ನೋದಕ್ಕಿಂತ ಆ ಕ್ಷಣ ಕೊಲೆ ಆದ ನಂತರ ಏನು ಮಾಡಿದರು. ರೇಣುಕಾಸ್ವಾಮಿ ಕೊಲೆ ಆಗಿದ್ದು ಕರೆಕ್ಟಾಗಿ 7 ಗಂಟೆಗೆ, ಸರಿಯಾಗಿ 7 ಗಂಟೆಗೆ ಜೀವ ತೆಗೆದಿದ್ರಂತೆ ದರ್ಶನನ ಗ್ಯಾಂಗ್. ಯಾರು ತೆಗೆದಿದ್ರು ಇನ್ನೂ ಕ್ಲಾರಿಟಿ ಬರಬೇಕು. ಆಮೇಲೆ ಏನು ಮಾಡ್ತಾರೆ, ಕೊಲೆ ಮಾಡಿ ಕೊಠಡಿಯಲ್ಲಿ ಬಾಡಿಯನ್ನು ಬೀಸಾಕಿದ್ರು. ತಗೊಂಡಾಗ ಅಲ್ಲಿಡಪ್ಪ ಅಂತ ಹೇಳ್ತಾರೆ ಆ ಸೆಕ್ಯೂರಿಟಿ ಗಾರ್ಡ್. ಇದು ಕೊಲೆ ಬಳಿಕ ಗಂಟೆಗಟ್ಟಲೆ ಸಾಕ್ಷಿನಾಶ ಮಾಡ್ತಾರೆ. ಅದನ್ನು ತಗೊಂಡಾಗ ಅಲ್ಲಿಡು, ಇದನ್ನು ತಗೊಂಡೋಗಿ ಅಲ್ಲಿಡು, ಕ್ಲೀನ್ ಮಾಡು, ರಕ್ತ ಒರೆಸು, ಬಟ್ಟೆ ಚೇಂಜ್ ಮಾಡು. ಯಾಕಂದರೆ ಅಟ್ಟಿಸ್ಕೊಂಡು ಹೊಡೋದು, ಕರೆಂಟ್ ಶಾಕ್ ಕೊಟ್ಟು ಲಾರಿಗೆ ಗುದ್ದಿ ಜೀವ ತೆಗೆದಿದ್ರು. ಸಾಕ್ಷಿನಾಶದ ಬಳಿಕ ದರ್ಶನ್ ಸೇರಿದಂತೆ 15 ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹೌದಾ, ಹಿಂಗಾಯ್ತಾ, ನೀನು ಆ ಗಾಡಿ ತಗೊಂಬ, ಹೆಣ ಇದರಲ್ಲಿ ಹಾಕು, ನೀವಿಬ್ಬರು ಹೋಗಿ ಹೆಣ ತಗೊಂಡೋಗಿ ಅಲ್ಲಿ ಬಿಸಾಕ್ಬಾ, ಇಲ್ಲಿ ಬಿಸಾಕ್ಬಾ, ಅವನಿಗೆ ಫೋನ್ ಮಾಡು, ಅವನ ಹತ್ರ ಕೇಳು, ಮತ್ತೊಂದು ಕೇಳು, ನೀನು ಅಲ್ಲಿಗೆ ಹೋಗು, ನೀನು ನಾಳೆ ಇಲ್ಲಿಗೆ ಹೋಗು, ಅವನಿಗೆ ದುಡ್ಡು ಕೊಡು 30 ಲಕ್ಷ, ನೀನು ಹೋಗಿ ತಗೊಂಬ, ಹಿಂಗೆಲ್ಲ. ಈ 5 ಗಂಟೆ ಜನ ಕಲೆ ಆಗ್ತಾರೆ. 2 ಆರೋಪಿಗಳು ಬಿಟ್ಟು ಉಳಿದೆಲ್ಲರೂ ಸ್ಥಳದಿಂದ ಎಸ್ಕೇಪ್ ಆಗ್ತಾರೆ. ನೀವು ನೋಡ್ರಪ್ಪ, ನೀವು ಇಬ್ಬರು ಏನು ಮಾಡಿ ನಾಳೆ ಬೆಳಿಗ್ಗೆ ಹೋಗಿ ಸರೆಂಡರ್ ಆಗಿ ನಾಳೆಲ್ಲ ಹೋಗ್ಬಿಡೋಣ, ಯಾರಿಗೂ ಗೊತ್ತಿಲ್ಲ, ನಿನಗೆ ಅಲ್ಲಿ ಹೋಗಿ ಅವ್ರು ಹಂಗೆ ಹೇಳ್ಬಿಡ್ತಾರೆ ಒಂದು 3 ಜನ, ಸರ್ ನಾವು ಕೊಂದುಬಿಟ್ವಿ ಅಂತೇಳಿ. ಹೌದಾ, ಯಾರು? ರೇಣುಕಾಸ್ವಾಮಿ. ಎಲ್ಲಿಂದ? ಅವರೆಲ್ಲಿ? ಚಿತ್ರದುರ್ಗ. ನೀವೆಲ್ಲಿ? ಗಿರಿನಗರ. ಅರೆ ಬಾಪ್ರೆ, ಚಿತ್ರದುರ್ಗ ಗಿರಿನಗರ ನಿಮ್ಗೇನಪ್ಪ ಕಲೆಕ್ಷನು? ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಮೊಬೈಲ್ ಕೊಡು, ಆ ಮೊಬೈಲ್ ಕೊಟ್ಟ ಯಾರಿಗೂ, ಡಿ ಬಾಸ್ಗೆ. ಏನಿದು ಕತೆ? ಹೇಳೋ ಅಣ್ಣ, ಸಾರಿ, ಇಷ್ಟ ಆಗಿದ್ದು. ಆ 2 ನಡೆದಿತ್ತು ಸಾಕ್ಷ್ಯನಾಶ ಮತ್ತು ಬಾಡಿ ಶಿಫ್ಟಿಂಗ್ ಕಾರ್ಯ. 2 ಉಳಿದಿದ್ರು. ಎಲ್ಲ ಮಾಹಿತಿ ಕಲೆ ಆಗ್ತಾ ಇದೆ. ಈ 5 ಗಂಟೆಯಲ್ಲಿ ಸಿಕ್ಕಿರೋ ಮಾಹಿತಿ ಇದೆಯಲ್ಲ, ಇದು ಟೈಟ್ ಆಗುವ ಎಲ್ಲ ಸಾಧ್ಯತೆಗಳಿದೆ. ಓಕೆ, ಈ ನಡುವೆ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.